ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್. ನಾನು ಮೆಹಬೂಬ್. ಲಕ್ಷ್ಮೇಶ್ವರ ಪಟ್ಟಣದ ಪ್ರಖ್ಯಾತ ಸೂಫಿ ಸಂತರಾದ ಬೇಡಿ ಬಂದ ಭಕ್ತರ ಆಶಾ ಕಿರಣ ಹಜರತ್ ಸೈಯದ್ ಸುಲೇಮಾನ್ ಬಾದ್ಶಾ ಖಾದ್ರಿ ರೆಹಮತುಲ್ಲಾ ಅಲಹಿ ರವರ 136ನೇ ಉರುಸು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಜರುಗಲಿದ್ದು, ದಿನಾಂಕ 10/4/2025 ಗಂಧ, 11/4/2025 ಶುಕ್ರವಾರದಂದು ಉರುಸು, 13/4/2025 ಬಯಾನ್, ದಿನಾಂಕ 14/4/2025 ಸೋಮವಾರ ರಾತ್ರಿ 9 ಗಂಟೆಗೆ ಭಾರತದ ಸುಪ್ರಸಿದ್ಧ ಖವಾಲಿ ಗಾಯಕರಾದ ಇಫ್ತಿಕಾರಿ ಬ್ರದರ್ಸ್ ಹಾಗೂ ಅಕ್ರಮ್ ಅಸ್ಲಂ ವಾರ್ಸಿ ದೆಹಲಿ ಇವರಿಂದ ಖವಾಲಿ ಕಾರ್ಯಕ್ರಮ ಜರುಗುವುದು. ಹಾಗಾಗಿ ಉರುಸು ಕಾರ್ಯಕ್ರಮದಲ್ಲಿ ದೂದ್ಪೀರರ ಸಕಲ ಸದ್ಭಕ್ತರು ಭಾಗವಹಿಸಿ ದೂದ್ನಾನರ ಕೃಪೆಗೆ ಪಾತ್ರರಾಗಬೇಕೆಂದು ದರ್ಗಾ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳು ವಿನಂತಿ ಮಾಡಿಕೊಂಡರು. ಸದ್ಭಕ್ತರಿಗೆ ಮುಟ್ಟುವಂಥ ವ್ಯವಸ್ಥೆ ಮಾಡಬೇಕು. ಅದು ಸೋಷಿಯಲ್ ಮೀಡಿಯಾ ಆಗಲಿ, ಪ್ರಿಂಟ್ ಮೀಡಿಯಾ ಆಗಲಿ, ಇನ್ನೂ ಅನೇಕ ರೀತಿಯಿಂದ ತಾವು ಕೂಡ ಈ ಕಮಿಟಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಾವು ಕೂಡ ಸಹಕಾರ ನೀಡಿತು ಅಂತ ಹೇಳಿ, ನಾವು ಈ ಕಾರ್ಯಕ್ರಮದಲ್ಲಿ ತಾವು ಬಂದು ಈ ನಮ್ಮ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿ ಈ ಎಲ್ಲ ಕಾರ್ಯಕ್ರಮ ಪೂರಕವಾಗಿ ತಾವು ಎಲ್ಲ ಮಾಹಿತಿಯನ್ನು ಪಡೆದುಕೊಂಡಿದ್ದಕ್ಕೆ ತಮಗೆ ಧನ್ಯವಾದ ಹೇಳುತ್ತಾ, ಇದೀಗ ಈ ಕಾರ್ಯಕ್ರಮಕ್ಕೆ ಸೈಯದ್ ಸಮದಾನಿ ಮಿಯಾ ಅಶ್ರಫಿ ಇವರು ಕೂಡ ಕಚ್ಚೋಚಾ ಶರೀಫ್ನಿಂದ ಆಗಮಿಸಿದ್ದಾರೆ. ಅವರು ಒಂದು ರಾತ್ರಿ 9 ಗಂಟೆಯಿಂದ ಈ ಒಂದು ಪ್ರವಚನ ಧಾರ್ಮಿಕ ಕಾರ್ಯಕ್ರಮ ಜರುಗಿಸಲಾಗೋದು. ಅದರಲ್ಲಿ ಭಾಗವಹಿಸಿ ನಮ್ಮ ಎಲ್ಲರಿಗೂ ಇವರು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಬೋಧನೆ ಮಾಡಲಾಗುವುದು. ಅದೇ ಸಂದರ್ಭದಲ್ಲಿ ನಮ್ಮದು ನಾಥ್ಖಾನ್ ಅಂದರೆ ಅದು ಕೂಡ ಒಂದು ಧಾರ್ಮಿಕ ಅಂಗವಾಗಿ ಅವತ್ತು ನಮ್ಮೆಲ್ಲರನ್ನು ಉದ್ದೇಶಿಸಿ ಹೇಳಲಿದ್ದಾರೆ. ಶಾಹಿದ್ ಹುಸೇನ್ ನೂರಿ ಹುಬ್ಬಳ್ಳಿಯವರು, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಈಗ ವಿಶೇಷವಾಗಿ ಖವಾಲಿ ಕಾರ್ಯಕ್ರಮ ದಿನಾಂಕ 14/4/2025 ಸೋಮವಾರ ದಿವಸ ರಾತ್ರಿ 9 ಗಂಟೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಪ್ರಸಿದ್ಧ ಖವಾಲಿಗಾರರಾದ ಇಫ್ತಿಕಾರಿ ಬ್ರದರ್ಸ್. ಪ್ರಪ್ರಥಮ ಬಾರಿಗೆ ಅವರು ಕರ್ನಾಟಕಕ್ಕೆ, ಅದು ವಿಶೇಷವಾಗಿ ಲಕ್ಷ್ಮೇಶ್ವರ ನಗರಕ್ಕೆ ಆಗಮಿಸಿದ್ದಾರೆ. ಭಾಳ ಪ್ರಸಿದ್ಧ ಖವಾಲಿಗಾರರು. ಅದೇ ರೀತಿ ಎರಡನೇದಾಗಿ ಅಕ್ರಮ್ ಅಸ್ಲಂ ವಾರ್ಸಿ ದೆಹಲಿಯವರು, ಇವರು ಕೂಡ ಇದರಲ್ಲಿ ಭಾಗವಹಿಸಲಿದ್ದಾರೆ. ಈ ಒಂದು 4 ದಿವಸ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಾಗಿ ಜರುಗಿಸಲು ಕಮಿಟಿಯ ಹಾಗೂ ಸಮಸ್ತ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಭಕ್ತಾದಿ ಪರವಾಗಿ ಎಲ್ಲ ರೀತಿಯಿಂದ ನಾವು ರೂಪರೇಷೆಗಳನ್ನು ಹಾಕ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ಗಣ್ಯಗಳಿಗೂ ನಾವು ಆಹ್ವಾನ ಕೊಟ್ಟಿದ್ದೇವೆ. ಅದು ರಾಜಕೀಯವಾಗಿ ಹಾಗೂ ಸರ್ಕಾರಿ ಅಧಿಕಾರಿಗಳಿಗೆ ಎಲ್ಲರಿಗೂ ನಾವು ಕೂಡ ಆಹ್ವಾನ ಕೊಟ್ಟಿದ್ದೇವೆ.